ಭೈರತಿ ಬಸವರಾಜು. ಬಿಕ್ಲು ಶಿವು ಕೊಲೆ ಪ್ರಕರಣದ 5ನೇ ಆರೋಪಿ ಈ ಭೈರತಿ ಬಸವರಾಜು. ಭೈರತಿ ಬಸವರಾಜು ಮಾನ್ಯ ಶಾಸಕರು, ಮಾಜಿ ಮಂತ್ರಿಗಳು. ಇವರನ್ನ ವಿಚಾರಣೆಗೆ ಇವತ್ತು ತನಿಖಾ ತಂಡದ ಮುಂದೆ ಹಾಜರಾಗಬೇಕು ಅಂತೇಳಿ ಹೈಕೋರ್ಟ್ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಇವತ್ತು ತನಿಖಾಧಿಕಾರಿಗಳು ಇವರಿಗೆ ವಿಚಾರಣೆಗೆ ಹಾಜರಾದ್ರೆ ಏನೇನ್ ಪ್ರಶ್ನೆ ಕೇಳಬೇಕು ಅಂತೇಳಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಭೈರತಿ ಬಸವರಾಜುಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳೋದಕ್ಕೆ ಕಾಕಿ ಸಜ್ಜಾಗಿದೆ. ಆರೋಪಿ ಜಗ್ಗ ಹಾಗೂ ನಿಮಗೆ ಇರುವ ಒಡನಾಟ ಸಂಬಂಧ ಏನು? ನಿಮ್ಮ ಬೆಂಬಲಿಗರಿಗೆ ಬಿಕ್ಲು ಶಿವನ ಹೆದರಿಸಲೇನಾದ್ರೂ ಹೇಳಿದ್ರ? ಅತ್ಯಾಪ್ತ ಬಳಗದಲ್ಲಿ ಜಗ್ಗು ಎಷ್ಟು ವರ್ಷದಿಂದ ಇದ್ದಾನೆ? ಆರೋಪಿಗಳು ಕೊಟ್ಟಿರುವ ಮಾಹಿತಿಯ ಮೇಲೂ ಕೂಡ ಪ್ರಶ್ನೆ ಸಿದ್ಧ ಮಾಡಿಕೊಂಡಿದ್ದಾರೆ. ಬಿಕ್ಲು ಶಿವು ಕೊಲೆ ಕೇಸಿನಲ್ಲಿ ಮಾಜಿ ಸಚಿವರಿಗೆ ಈಗ ಸಂಕಷ್ಟ ಎದುರಾಗಿದೆ. ಇವತ್ತು ಕಾಕಿ ಮುಂದೆ ಮಾಜಿ ಸಚಿವ ಭೈರತಿ ಬಸವರಾಜು ಇವತ್ತು ಹಾಜರಾಗ್ತಾರೆ. ಭೈರತಿ ಬಸವರಾಜು ಬಿಕ್ಲು ಶಿವು ಪ್ರಕರಣದ ಕೊಲೆ ಇತ್ತಲ್ಲ, ಈ ಕೊಲೆ ಪ್ರಕರಣದ 5ನೇ ಆರೋಪಿ. ಜಗ್ಗನ ಹೆಸರು ಬಂದದ್ರಿಂದಾಗಿ ಜಗ್ಗು ಜೊತೆಯಲ್ಲಿ ಭೈರತಿ ಬಸವರಾಜು ಅವರಿಗೆ ಸಂಪರ್ಕ ಇರೋದ್ರಿಂದಾಗಿ ಇವರನ್ನೂ ಕೂಡ ಈ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡಲಾಗಿದೆ, 5ನೇ ಆರೋಪಿಯಾಗಿ. ಪೊಲೀಸರ ಪ್ರಶ್ನೆಗಳಿಗೆ ಈ ಹಿಂದೆ ಬಿಕ್ಲು ಶಿವು ನಿಮ್ಮ ಮೇಲೆ ದೂರು ಕೊಟ್ಟಿದ್ಯಾಕೆ ಅನ್ನುವ ಪ್ರಶ್ನೆ ಇದು ಕೂಡ ಒಂದಾಗಿದೆ. ಬಿಕ್ಲು ಶಿವು ಭೈರತಿ ಬಸವರಾಜ್ ಮೇಲೆ ದೂರು ಕೊಟ್ಟಿದ್ದಂತೆ, ಹಾಗಾಗಿ ಆತ ಕೊಲೆ ಆಗಿದ್ನಲ್ಲ, ಈ ಕಾರಣ ಭೈರತಿ ಬಸವರಾಜ್ ಅವರ ಮೇಲೆ ಈಗ ಅನುಮಾನ ಇರೋದು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಧ್ರುವ, ಪೊಲೀಸರು ಭೈರತಿ ಬಸವರಾಜ್ ಅವರಿಗೆ ಪ್ರಶ್ನೆ ಕೇಳೋದಕ್ಕೆ ಈಗ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನೋದು, ಅದರಲ್ಲಿ ಒಂದು ಬಹಳ ಸೂಕ್ಷ್ಮವಾದ ಮತ್ತೆ ಪ್ರಮುಖವಾದಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಈ ಬಿಕ್ಲು ಶಿವು ಭೈರತಿ ಬಸವರಾಜ್ ಅವರ ಮೇಲೆ ಈ ಹಿಂದೆ ಕಂಪ್ಲೇಂಟ್ ಮಾಡಿದ್ದ. ಬಹುಶಃ ಆ ಒಂದು ಜಿದ್ದು ಭೈರತಿ ಬಸವರಾಜ್ ಅವರಿಗಿತ್ತು ಅಂತ ಅನ್ಸುತ್ತೆ. ಇದೆಲ್ಲ ನೋಡಿದಾಗ ಭೈರತಿ ಬಸವರಾಜು ಅವರ ಪಾತ್ರ ಈ ಕೊಲೆ ಪ್ರಕರಣದಲ್ಲಿ ಇದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಪೂರಕವಾದಂತಹ ಒಂದಿಷ್ಟು ಸಾಕ್ಷಿಗಳು ಅಂತ ಅನ್ಸುತ್ತೆ. ಸದ್ಯ ಎಷ್ಟು ಗಂಟೆಗೆ ಹಾಜರಾಗಬಹುದು ಧ್ರುವ ವಿಚಾರಣೆಗೆ? ಎಲ್ಲಿಗೆ ಬರ್ತಾರೆ ವಿಚಾರಣೆಗೆ? ಅವ್ರನ್ನ ವಿಚಾರಣೆ ಮಾಡುವಂತ ತನಿಖಾ ತಂಡದ ಅಧಿಕಾರಿಗಳು ಯಾರು? ಏನಿದೆ ತಮ್ಮ ಹತ್ರ ಈ ಹೊತ್ತಿಗೆ ವಿವರ ಧ್ರುವ? ರಂಜಿತ್, ಮುಖ್ಯವಾಗಿ 11:30 ಸುಮಾರಿಗೆ ಈ ವಿಚಾರಣೆಗೆ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಸದ್ಯ ನಾನೀಗ ಭಾರತೀನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ಇದ್ದೀನಿ. ಎಲ್ಲಾ ತರಹದ ಸಿದ್ಧತೆಯನ್ನ ಮಾಡಿಕೊಂಡಿರುವಂತಹ ಪೊಲೀಸರು ಭೈರತಿ ಬಸವರಾಜ್ ಅವರಿಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈಗ ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇರಬಹುದು. ಭೈರತಿ ಬಸವರಾಜು ಶಾಸಕರಾಗಿರುವಂತಹ ಕಾರಣಕ್ಕಾಗಿ ಅನೇಕ ಬೆಂಬಲಿಗರು ಕೂಡ ಇದ್ದಾರೆ. ಒಂದ್ ವೇಳೆ ಅವ್ರ ಜೊತೆ ಏನಾದ್ರೂ ಬೆಂಬಲಿಗರು ಬಂದ್ರೆ ಏನಾದ್ರೂ ಅಂದ್ರೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ಬೋದು, ವಾಹನ ಸವಾರರಿಗೆ ತೊಂದರೆ ಆಗ್ಬೋದು ಎನ್ನುವಂತ ಕಾರಣಕ್ಕಾಗಿ ಪೊಲೀಸರು ಈ ಒಂದು ಪೊಲೀಸ್ ಠಾಣೆಯ ಬಳಿ ಇರುವಂತಹ ರಸ್ತೆಗನ್ನ ಸದ್ಯ ಈಗ ಬ್ಯಾರಿಗೇಡ್ ಅನ್ನ ಹಾಕಿ ಅದನ್ನ ಕ್ಲೋಸ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅದಲ್ಲದೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಮುಖ್ಯವಾಗಿ ಈ ಒಂದು ಕೇಸ್ನಲ್ಲಿ ಭೈರತಿ ಬಸವರಾಜ್ ಅವರು ಎಎಫ್ಐ ಆಗಿರುವಂತಹ ಕಾರಣಕ್ಕಾಗಿ ಈ ಪೊಲೀಸ್ ಠಾಣೆಯ ಒಳಭಾಗದ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇರಬಹುದು. ಈಗಾಗಲೇ ಈ ಕೇಸ್ನ ತನಿಖಾಧಿಕಾರಿ ಆಗಿರುವಂತಹ ಎಸಿಪಿ ಪ್ರಕಾಶ್ ರಾಥೋಡ್ ಅವರು ಕೂಡ ಈ ಒಂದು ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ಅಲ್ಲದೆ ಈ ಕೇಸ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೂಡ ಅವರು ಆಲ್ರೆಡಿ ಪಡ್ಕೊಂಡಿದ್ದಾರೆ. ಯಾವ ರೀತಿ ಕ್ವಶನ್ ಅನ್ನ ಕೇಳಬೇಕು, ಆರೋಪಿಗಳು ಕೊಟ್ಟಿರುವಂತಹ ಹೇಳಿಕೆಗಳು ಏನಿದಾವೆ, ಅಲ್ಲದೆ ಈ ಹಿಂದೆ ಈ ಬಿಕ್ಲು ಶಿವು ಏನಿದ್ದಾನೆ ಆತನು ಮತ್ತೆ ಈ ಶಾಸಕರ ನಡುವೆ ಕೆಲವೊಂದಿಷ್ಟು ಒಂದು ಜಮೀನಿಗೆ ಸಂಬಂಧಪಟ್ಟ ಹಾಗೆ ಇದು ಅವರು ಬೆದರಿಕೆ ಹಾಕಿದ್ರು ಅನ್ನುವಂತಹ ಒಂದು ಕಂಪ್ಲೇಂಟ್ ಅನ್ನ ಕೂಡ ಈ ಹಿಂದೆ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವರಿಗೆ ನೀಡಿದ್ರು. ಆ ಭೂ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಶ್ನೆಯನ್ನ ಕೂಡ ಕೇಳ್ತಾರೆ. ಅಲ್ಲದೆ ಈ ಕೇಸ್ನಲ್ಲಿ ಕೇಳಿ ಬಂದಿರುವಂತಹ ಪ್ರಮುಖ ಆರೋಪಿ ಜಗ್ಗ ಏನಿದ್ದಾನೆ, ಆ ಜಗ್ಗನ ಜೊತೆ ಇವರಿಗೆ ಇರುವಂತಹ ನಂಟು, ಅವ್ರ ಜೊತೆ ಸಾಕಷ್ಟು ಬಾರಿ ಭೈರತಿ ಬಸವರಾಜ್ ಅವರು ಗುರುತಿಸಿಕೊಂಡಿದ್ದಾರೆ. ಭೈರತಿ ಬಸವರಾಜ್ ಜೊತೆಯಲ್ಲಿ ಆ ಜಗ್ಗ ಏನಿದ್ದಾನೆ ಅತ್ಯಾಪ್ತ ಬಳಗದಲ್ಲಿ ಕಾಣಿಸಿಕೊಂಡಿದ್ದ. ಹೀಗಾಗಿ ಆತನ ನಡುವಿನ ಸಂಬಂಧಗಳು, ಆನಂತರ ಈ ಬಿಕ್ಲು ಶಿವು ಏನಿದ್ದಾನೆ ಈತ ಕೆಲವೊಂದಿಷ್ಟು ಆರೋಪ ಏನು ಮಾಡಿ ದೂರನ್ನ ಅವತ್ತು ಕೊಟ್ಟಿದ್ದ ನೋಡಿ, ಆ ದೂರಿಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಅನ್ನ ಕೂಡ ಕೇಳ್ತಾರೆ. ಅಲ್ಲದೆ ಈ ಒಂದು ಕೇಸ್ನಲ್ಲಿ ಪೊಲೀಸರು ಯಾವಾಗ ಭೈರತಿ ಬಸವರಾಜ್ ಅವರ ಹೆಸರು ಕೇಳಿಬಂತು, ಆನಂತರ ಅವರ ಮೊಬೈಲ್ ಡೀಟೇಲ್ಸ್ ಇರಬಹುದು, ಈ ಆರೋಪಿಗಳ ಜೊತೆ ಸಿಡಿಆರ್ ಅನ್ನ ಕನೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಇಬ್ಬರ ನಡುವೆ ಏನಾದ್ರೂ ಕನ್ವರ್ಸೇಷನ್ ಆಗಿತ್ತಾ ಈ ಕೊಲೆ ನಡೆದಂತ ಸಂದರ್ಭದಲ್ಲಿ ಇರಬಹುದು, ಹಿಂದೆ ಇರಬಹುದು, ಆರೋಪಿಗಳು ಈ ಬಿಕ್ಲು ಶಿವು ಮನೆ ಹತ್ರ ಫಾಲೋ ಮಾಡ್ತಾ ಇರೋದಿರ್ಬೋದು, ಆತನನ್ನ ಹಿಂಬಾಲಿಸ್ತಾ ಇರಬಹುದು. ಆ ಸಂದರ್ಭದಲ್ಲಿ ಏನಾದ್ರೂ ಇಬ್ಬರುಗಳ ಅಂದ್ರೆ ಶಾಸಕರ ಜೊತೆ ಕನೆಕ್ಟೆಡ್ ಆಗಿದ್ರ ಯಾರಾದ್ರೂ ಅನ್ನುವಂತಹ ಒಂದು ಡೀಟೇಲ್ಸ್ ಅನ್ನ ಕೂಡ ಈಗಾಗಲೇ ಪಡೆದುಕೊಂಡಿದ್ದಾರೆ. ಇವೆಲ್ಲವನ್ನ ಕೂಡ ಈಗ
ಪೊಲೀಸರು ಈ ಪ್ರಶ್ನೆಯನ್ನ ಮುಂದಿಡ್ತಾ ಹೋಗ್ತಾರೆ. ಮುಖ್ಯವಾಗಿ ಹೈಕೋರ್ಟ್ ಸೂಚನೆಯನ್ನ ನೀಡಿರುವಂತಹ ಬೆನ್ನಲೆಯಲ್ಲಿ ಇವತ್ತು ವಿಚಾರಣೆಗೆ ಹಾಜರಾಗಲೇಬೇಕು. ಇಫ್ ಇನ್ ಕೇಸ್ ಏನಾದ್ರೂ ಅವರು ವಿಚಾರಣೆಗೆ ಹಾಜರಾಗಿಲ್ಲ ಅಂತ ಹೇಳಿದ್ರೆ ಇನ್ನೆರಡು ನೋಟಿಸ್ ಅನ್ನ ಕೂಡ ಕೊಡ್ಲಿಕ್ಕೆ ಚಾನ್ಸಸ್ ಇದೆ. BNSS 35 ಸಬ್ ಕ್ಲಾಸ್ 3 ಸೆಕ್ಷನ್ ಅಡಿಯಲ್ಲಿ ಇವರನ್ನ ವಿಚಾರಣೆಗೆ ಮೊನ್ನೆ ಗುರುವಾರ ಹೋಗಿ ಕರೆದು ಬಂದಿದ್ರು ಪೊಲೀಸರು. ಈ ವಿಚಾರಣೆ ನೋಟಿಸ್ ತಲುಪಿದ 2 ದಿನದೊಳಗೆ ಬರಬೇಕಿತ್ತು. ನಿನ್ನೆ ಹೈಕೋರ್ಟ್ ನಲ್ಲಿ ಕ್ವಾಶ್ಗೆ ಹಾಕೊಂಡಿದ್ರು. ಆದ್ರೆ ಹೈಕೋರ್ಟ್ ಅದಕ್ಕೆ ನಾವು ಬಂಧಿಸದಂತೆ ಯಾವುದೇ ತರಹದ ತಡೆಯನ್ನ ನೀಡಲ್ಲ, ಪೊಲೀಸರು ಕಾನೂನು ರೀತಿ ಕ್ರಮವನ್ನ ಕೈಗೊಳ್ಳಿ ಎನ್ನುವಂತಹ ಒಂದು ಸೂಚನೆಯನ್ನ ಕೂಡ ನೀಡಿತ್ತು. ಹೀಗಾಗಿ ಈ ಒಂದು ಕೇಸ್ನಲ್ಲಿ ಪೊಲೀಸರು ಏನ್ ಮಾಡ್ತಾರೆ, ಒಂದ್ ವೇಳೆ ಹೆಚ್ಚಿನ ಸಾಕ್ಷ್ಯಗಳು ಸಿಕ್ತು ಅಂತ ಹೇಳಿದ್ರೆ ಈ ಕೇಸ್ನಲ್ಲಿ ಅರೆಸ್ಟ್ ಮಾಡುವ ಚಾನ್ಸಸ್ಗಳು ಕೂಡ ಇದ್ದಾವೆ. ಈ ಎಲ್ಲವನ್ನ ಕೆಲವೊಂದಿಷ್ಟು ಈಗ ಸಿಕ್ಕಿರುವಂತಹ ಸಾಕ್ಷ್ಯಾಧಾರಗಳು, ಕೇಳಿ ಬಂದಿರುವಂತಹ ಆರೋಪಗಳು, ದೂರಿನಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರಗಳು, ಇವೆಲ್ಲವನ್ನ ಕೂಡ ಇಟ್ಕೊಂಡು ಪೊಲೀಸರು ಕ್ವಶನ್ ಅನ್ನ ಕೂಡ ಮಾಡ್ತಾರೆ. ಈಗಾಗಲೇ ತನಿಖಾಧಿಕಾರಿ ಪ್ರಕಾಶ್ ರಾಥೋಡ್ ಅವರು ಕೂಡ ಪೊಲೀಸ್ ಠಾಣೆಯ ಒಳಭಾಗದಲ್ಲೇ ಇದ್ದಾರೆ. ಅವರು ಕೂಡ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಈಗ ಇನ್ನೇನು ಕೆಲವೇ ಕ್ಷಣದಲ್ಲಿ ಆಗಮಿಸುವಂತಹ ಸಾಧ್ಯತೆಗಳು ಇದ್ದಾವೆ. ರಂಜಿತ್, ಓಕೆ ಧ್ರುವ, ಮತ್ತೊಂದ್ ಕಡೆಯಲ್ಲಿ ಈಗ ಪೊಲೀಸರು ಕೆಲ ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಭೈರತಿ ಬಸವರಾಜ್ ಅವರು ಈ ಜಗ್ಗು ಜೊತೆಯಲ್ಲಿ ಇದ್ದಂತ ಸಂಪರ್ಕದ ಆಧಾರದ ಮೇಲೆ ಇವ್ರ ಮೇಲೆ ಅನುಮಾನ ಇರೋದು, ಇವರೇನಾದ್ರೂ ಕುಮ್ಮಕ್ ಕೊಟ್ರ ಅನ್ನೋದು. ಮತ್ತೆ ಬೆಳಗಿನ ಕಾರ್ಯಕ್ರಮದಲ್ಲಿ ಜಗ್ಗ ಮತ್ತೆ ಇವರಿಬ್ರು ಕೂಡ ಜೊತೆ ಕಾಣಿಸಿಕೊಂಡಿದ್ದು. ಹಾಗೆ ಯಾಕಾಗಿ ಕೊಲೆ ಮಾಡಿದ್ರು ಅನ್ನೋದು, ಜಮೀನು ವ್ಯಾಜ್ಯ ಅನ್ನೋದೇನಾದ್ರೂ ಈಗ ಪ್ರಾಥಮಿಕವಾಗಿ ಮಾಹಿತಿ. ಸದ್ಯ ಮುಂದುವರೆದು ಪೊಲೀಸರ ತನಿಖೆ ವೇಳೆ ಏನೇನೀಗ ವಿಚಾರ ತಿಳಿದಿದೆ ಧ್ರುವ? ಓಕೆ, ಮತ್ತೆ ಸಂಪರ್ಕ ಮಾಡೋಣ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧ್ರುವ. ಭೈರತಿ ಬಸವರಾಜು ಕೆಲವೇ ಹೊತ್ತಿನಲ್ಲಿ ಭಾರತೀನಗರ ಪೊಲೀಸ್ ಠಾಣೆ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ. ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿರುವ ಭೈರತಿ ಬಸವರಾಜ್ ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ. ಹೈಕೋರ್ಟ್ ಸೂಚನೆಯಂತೆ ವಿಚಾರಣೆಗೆ ಹಾಜರಾಗ್ತಾರೆ. ಭೈರತಿ ಬಸವರಾಜು ಬಿಕ್ಲು ಶಿವು ಕೊಲೆ ಪ್ರಕರಣದ 5ನೇ ಆರೋಪಿ ಈ ಭೈರತಿ ಬಸವರಾಜು ಮಾನ್ಯ ಶಾಸಕರು, ಮಾಜಿ ಮಂತ್ರಿಗಳು. ಇವರನ್ನ ವಿಚಾರಣೆಗೆ ಇವತ್ತು ತನಿಖಾ ತಂಡದ ಮುಂದೆ ಹಾಜರಾಗಬೇಕು ಅಂತೇಳಿ ಹೈಕೋರ್ಟ್ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಇವತ್ತು ತನಿಖಾಧಿಕಾರಿಗಳು ಇವರಿಗೆ ವಿಚಾರಣೆಗೆ ಹಾಜರಾದ್ರೆ ಏನೇನ್ ಪ್ರಶ್ನೆ ಕೇಳಬೇಕು ಅಂತೇಳಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಭೈರತಿ ಬಸವರಾಜುಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳೋದಕ್ಕೆ ಕಾಕಿ ಸಜ್ಜಾಗಿದೆ. ಆರೋಪಿ ಜಗ್ಗ ಹಾಗೂ ನಿಮಗೆ ಇರುವ ಒಡನಾಟ ಸಂಬಂಧ ಏನು? ನಿಮ್ಮ ಬೆಂಬಲಿಗರಿಗೆ ಬಿಕ್ಲು ಶಿವುನ ಹೆದರಿಸಲೇನಾದ್ರೂ ಹೇಳಿದ್ರ? ಅತ್ಯಾಪ್ತ ಬಳಗದಲ್ಲಿ ಜಗ್ಗು ಎಷ್ಟು ವರ್ಷದಿಂದ ಇದ್ದಾನೆ? ಆರೋಪಿಗಳು ಕೊಟ್ಟಿರುವ ಮಾಹಿತಿಯ ಮೇಲೂ ಕೂಡ ಪ್ರಶ್ನೆ ಸಿದ್ಧ ಮಾಡಿಕೊಂಡಿದ್ದಾರೆ. ಬಿಕ್ಲು ಶಿವು ಕೊಲೆ ಕೇಸ್ನಲ್ಲಿ ಮಾಜಿ ಸಚಿವರಿಗೆ ಈಗ ಸಂಕಷ್ಟ ಎದುರಾಗಿದೆ. ಇವತ್ತು ಕಾಕಿ ಮುಂದೆ ಮಾಜಿ ಸಚಿವ ಭೈರತಿ ಬಸವರಾಜು ಇವತ್ತು ಹಾಜರಾಗ್ತಾರೆ. ಭೈರತಿ ಬಸವರಾಜು ಬಿಕ್ಲು ಶಿವು ಪ್ರಕರಣದ ಕೊಲೆ ಇತ್ತಲ್ಲ, ಈ ಕೊಲೆ ಪ್ರಕರಣದ 5ನೇ ಆರೋಪಿ. ಜಗ್ಗನ ಹೆಸರು ಬಂದುದರಿಂದಾಗಿ, ಜಗ್ಗು ಜೊತೆಯಲ್ಲಿ ಭೈರತಿ ಬಸವರಾಜ್ ಅವರಿಗೆ ಸಂಪರ್ಕ ಇರೋದ್ರಿಂದಾಗಿ ಇವರನ್ನೂ ಕೂಡ ಈ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡಲಾಗಿದೆ, 5ನೇ ಆರೋಪಿಯಾಗಿ. ಪೊಲೀಸರ ಪ್ರಶ್ನೆಗಳಿಗೆ ಈ ಹಿಂದೆ ಬಿಕ್ಲು ಶಿವು ನಿಮ್ಮ ಮೇಲೆ ದೂರು ಕೊಟ್ಟಿದ್ಯಾಕೆ ಅನ್ನುವ ಪ್ರಶ್ನೆ ಇದು ಕೂಡ ಒಂದಾಗಿದೆ. ಬಿಕ್ಲು ಶಿವು ಭೈರತಿ ಬಸವರಾಜ್ ಮೇಲೆ ದೂರು ಕೊಟ್ಟಿದ್ದಂತೆ, ಹಾಗಾಗಿ ಆತ ಕೊಲೆ ಆಗಿದ್ದಲ್ಲ,